ಹರೇ ಶ್ರೀನಿವಾಸ. ಇವಾಗ ಪಂಚೀಕರಣ ಆಟದ ಮುಂದುವರೆದ ಭಾಗ. ಇವಾಗ 3ನೇ ಭಾಗಕ್ಕೆ ಬಂದಿದ್ದು ನಾವು. ಇವಾಗ ಸಮಸೃಷ್ಟಿ ಇಲ್ಲಿದೆ ನೋಡಿರಿ, ಚಾರ್ಟು ಪುಸ್ತಕದಲ್ಲಿ ನೋಡ್ಕೊಳ್ಳಿ. ಇವಾಗ ಸಮಸೃಷ್ಟಿ ಮಾಡಬೇಕು. ಹೆಂಗೆ ಮಾಡಬೇಕು ಅಂತಂದರೆ ಇಲ್ಲಿ ನಾವು ಓದ್ತಾ ಹೋಗಬೇಕು, ಅದೇ ಥರ ಸೃಷ್ಟಿನ ಮಾಡ್ಕೊತ ಹೋಗಬೇಕು. ಇವಾಗ ಆಕಾಶದ ಗುಣ ಬೈಲತ್ವ, ಇದು ಆಕಾಶ ಇಲ್ಲಿದೆ ನೋಡಿರಿ. ಇಲ್ಲಿ ಆಕಾಶ, ಇದು ಆಕಾಶ, ಆಕಾಶದ ಪಾಯಿಂಟ್ಗಳು ಇವು. ಆಕಾಶದ ಗುಣ ಬೈಲತ್ವ, ಅದು ತನ್ನ ಗುಣದ ಅರ್ಧ ಭಾಗವನ್ನು ಭೂತ ಪ್ರೇತ ಪಿಶಾಚಾದಿಗಳಿಗೆ ಕೊಟ್ಟು ಉಳಿದ ಅರ್ಧ ಭಾಗವನ್ನು ತಮ್ಮ 5 ಮಂದಿಯಲ್ಲಿ ಹಂಚಿತು. ಹೆಂಗಂತಂದರೆ ಇದು ತಾನು ಫಸ್ಟ್ ತಾನು ಇಟ್ಕೊಳ್ತದೆ, ಇನ್ನು 5 ಮಂದಿಗೆ ಹೆಂಗೆ ಹಚ್ಚುತ್ತದಂದರೆ ತನ್ನ ಅರ್ಧ ಭಾಗವನ್ನು ಭೂತ ಪ್ರೇತ ಪಿಶಾಚಾದಿಗಳಿಗೆ ಕೊಟ್ಟು ಉಳಿದ ಅರ್ಧ ಭಾಗವನ್ನು ತಮ್ಮ 5 ಮಂದಿಯಲ್ಲಿ ಹಂಚ್ತಾರೆ. ಈ ಥರ ಇಲ್ಲಿ ಬರುತ್ತೆ ನೋಡಿರಿ, ಈ ಥರ ಆಕಾಶ ತತ್ವದಲ್ಲಿ ಬರ್ತದೆ. ಇಲ್ಲಿ ವಾಯು ತಾನೇ ಇರ್ತದೆ, ಇಲ್ಲಿ ತೇಜ ತತ್ವದಲ್ಲಿ ಬರ್ತದೆ, ಇಲ್ಲಿ ಆಪ ತತ್ವದಲ್ಲಿ ಬರ್ತದೆ, ಇಲ್ಲಿ ಪೃಥ್ವಿ ತತ್ವ, ಇಲ್ಲಿ ಸಮಾನವಾಗಿ ವಾಯು ತತ್ವ. ಇದು ಆಕಾಶ ತತ್ವ, ಕ್ಷಮಿಸಬೇಕು, ಇದು ಅಲ್ಲ, ಇದು ಫಸ್ಟ್ ಆಕಾಶ ತತ್ವದಿಂದನೇ ನಾವು ನೋಡಬೇಕು. ಇಲ್ಲಿ ಆಕಾಶ ತತ್ವ, ಇದು ಭಾಗ ಆಕಾಶ ತತ್ವ, ಇದು ಭಾಗ. ಇದು ತನ್ನ ಹತ್ರ ಇಟ್ಟುಕೊಂಡು ಇನ್ನು 5 ಮಂದಿಗೆ ಈ ಥರ ಹಂಚುತ್ತದೆ. ಈ ಥರ ನಿಮಗೆ ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೋ ಏನೋ ನೋಡ್ಕೊಳ್ರಿ. ಆಮೇಲೆ ವಾಯು, 2ನೇದು ವಾಯು ತತ್ವ, ಅದು ತನ್ನ ಗುಣದ ಅರ್ಧ ಭಾಗವನ್ನು ಪಕ್ಷಿಗಳಿಗೆ ಕೊಟ್ಟು ಉಳಿದ ಅರ್ಧ ಭಾಗವನ್ನು ತಮ್ಮ 5 ಮಂದಿಯಲ್ಲಿ ಹಂಚಿಕೊಂಡಿತು. ಪಕ್ಷಿಗಳಿಗೆ, ಯಾಕಂದರೆ ಪಕ್ಷಿಗಳ ಹಾರಾಡೋದು ಆಕಾಶದಲ್ಲಿ ತಾನೆ, ಹಾರಾಡ್ಲಿಕ್ಕೆ ಬರಬೇಕಾದ್ರೆ ಗಾಳಿ ಬೇಕು ತಾನೆ, ಅದಕ್ಕೆ ಇದು ಈ ಭಾಗವನ್ನು ವಾಯು ತನ್ನ ಅರ್ಧ ಭಾಗ ತನ್ನ ಹತ್ರನೇ ಇಟ್ಕೊಂಡು ಇನ್ನು ಉಳಿದಿದ್ದು 5 ಮಂದಿಯಲ್ಲಿ ಈ ಥರ ಹಂಚಿತು. ಈ ಥರ. ಇನ್ನು 3ನೇದು ತೇಜ, ಇದು ತೇಜ, ಅದ್ರ ಉಷ್ಣತ್ವ, ಅದ್ರ ಗುಣ, ಅದು ತನ್ನ ಗುಣದ ಅರ್ಧ ಭಾಗವನ್ನು ದೇವತೆಗೆ ಕೊಟ್ಟು, ದೇವತೆಗಳಿಗೆ ಅಂದರೆ ಮತ್ತು ಹವಿಸ್ ಹಾಕ್ತೀವಲ್ಲ, ದೇವತೆಗಳಿಗೆ ಹವಿಸ್ಸುಗಳು ಹಾಕ್ತಿರಲ್ಲ, ಅದಕ್ಕೆ ಅದನ್ನು ಹೋಮಕ್ಕೆ ಹವಿಸ್ಸು ಬೇಕಲ್ಲ, ಅದಕ್ಕೆ ದೇವತೆಗಳಿಗೆ ಕೊಟ್ಟು ಉಳಿದ ಅರ್ಧ ಭಾಗವನ್ನು ತಮ್ಮ 5 ಮಂದಿಯಲ್ಲಿ ಹಂಚಿಕೊಂಡಿತು. ಇದು ತೇಜ. ಈ ಥರ ಅಲ್ಲಿ ನೋಡಿ, ಇದು ಈ ಥರ. ಇನ್ನು ಆಪದ ಗುಣ ದ್ರವತ್ವ, ಇದು ನೀರು, ಇದು ಆಪದ ಗುಣ ದ್ರವತ್ವ. ಇದು ಒಂದು ತನ್ನ ಹತ್ರನೇ ಅರ್ಧ ಭಾಗ ಇಟ್ಕೋತದ. ಇನ್ನು ಅದು ತನ್ನ ಗುಣದ ಅರ್ಧ ಭಾಗವನ್ನು ಜಲಚರ ಪ್ರಾಣಿಗಳಿಗೆ, ಮತ್ತು ನೀರಿನಲ್ಲಿ ಜಲಚರ ಪ್ರಾಣಿಗಳಿರ್ತಾವಲ್ಲ, ಮೊಸಳೆ, ಏಡಿ, ಮೀನು ಎಲ್ಲಗಳಿರ್ತಾವಲ್ಲ, ಅದಕ್ಕೆ ಕೊಟ್ಟು ಉಳಿದ ಅರ್ಧ ಭಾಗವನ್ನು ತಮ್ಮ 5 ಮಂದಿಯಲ್ಲಿ ಹಂಚಿಕೊಂಡಿತ್ತು. ಅಂದರೆ ಎಲ್ಲ ತತ್ವದಲ್ಲಿಯೂ ನೀರು ಇರಬೇಕಲ್ಲ. ಇವಾಗ ಆಕಾಶ ತತ್ವದಲ್ಲಿಯೂ ನೀರು ಬೇಕು, ವಾಯು ತತ್ವದಲ್ಲಿಯೂ ಬೇಕು, ತೇಜ ತತ್ವದಲ್ಲಿಯೂ ಬೇಕು, ಹಾಗೆ ಪೃಥ್ವಿ ತತ್ವದಾಗ ಭೂಮಿಯಲ್ಲೂ ನೀರು ಬೇಕು. ಆಮೇಲೆ ಪೃಥ್ವಿಯ ಗುಣ ಏನದ ಕಠಿಣತ್ವದ, ಅದು ತನ್ನ ಗುಣದ ಅರ್ಧ ಭಾಗವನ್ನು ಜಡಜೀವಿಗಳಿಗೆ ಕೊಟ್ಟು ಉಳಿದ ಅರ್ಧ ಭಾಗವನ್ನು ತಮ್ಮ 5 ಮಂದಿಯಲ್ಲಿ ಹಂಚಿಕೊಂಡಿತು. ಇವಾಗ ಇದು ಪೃಥ್ವಿ, ಇದು ತನ್ನ ಅರ್ಧ ಭಾಗವನ್ನು ತಾನು ಇಟ್ಕೊಂಡು ಇನ್ನು ಉಳಿದ ಇದ್ದು ಈ ಥರ. ಇಲ್ಲಿ ಸಮಸೃಷ್ಟಿ ಆಯಿತು ನೋಡಿ. ಎಲ್ಲದರಲ್ಲಿನೂ ಇಲ್ಲಿನೂ ಪೃಥ್ವಿ ಭಾಗದಲ್ಲಿನೂ ತೇಜ ಇದೆ, ಆಕಾಶ ಇದೆ, ಆಪ ಇದೆ, ಮತ್ತು ವಾಯು ಇದೆ, ಮತ್ತು ಆಕಾಶ, ವಾಯು, ತೇಜ, ಆಪ ಇಲ್ಲಿನೂ ಇದೆ, ಮತ್ತು ಪೃಥ್ವಿ ಇದೆ. ಇದೇ ಥರ. ಮತ್ತು ಆಪದಲ್ಲಿನೂ ಎಲ್ಲ 4 ಭಾಗಗಳು, ಅಂದರೆ ತೇಜ, ಪೃಥ್ವಿ, ವಾಯು, ಆಕಾಶ ಇದೆ. ಇದೇ ಥರ ತೇಜ ತತ್ವದಲ್ಲಿ ವಾಯು ಇದೆ, ಆಕಾಶ ಇದೆ, ಆಮೇಲೆ ಆಪ ಇದೆ, ಪೃಥ್ವಿ ಇದೆ. ಅದೇ ಥರ ಇವಾಗ ವಾಯು ತತ್ವದಲ್ಲಿ ಆಕಾಶ ಇದೆ, ತೇಜ ಇದೆ, ಮತ್ತು ಆಪ ಇದೆ, ಪೃಥ್ವಿ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಆಕಾಶ ತತ್ವದಲ್ಲಿ ಉಳಿದ ವಾಯು ತತ್ವ, ತೇಜ ತತ್ವ, ಆಪ ತತ್ವ, ಪೃಥ್ವಿ ತತ್ವ. ಈ ಥರ ಇದೇನಂತ ಸಮಾನವಾದ ಸೃಷ್ಟಿ, ಅಂದರೆ ಇಲ್ಲಿ ಸಮಾನ ಸೃಷ್ಟಿ ಆಯಿತು. ಇವಾಗ ಈ ಸಮಾಸೃಷ್ಟಿ ಆದಮೇಲೆ ಇನ್ನು ತೇಜದ ಮನೆಯಲ್ಲಿ ಪಂಚ ಜ್ಞಾನೇಂದ್ರಿಯ ಸೃಷ್ಟಿ ಹೆಂಗಾಗುತ್ತೆ ನೋಡಬೇಕು. ಆಕಾಶಭೂತದಲ್ಲಿದ್ದಂಥ ತೇಜ ಆಕಾಶದ ಗುಣ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಶ್ರೋತ್ರೇಂದ್ರಿಯ ಹುಟ್ಟಿತು. ಇಲ್ಲಿ ಶ್ರೋತ್ರೇಂದ್ರಿಯ ಯಾವುದು? ಇಲ್ಲಿ ತೇಜದ ಮನೆಯಲ್ಲಿ ಇಲ್ಲಿ ಶ್ರೋತ್ರೇಂದ್ರಿಯ ಇದೆ ನೋಡಿ. ಇಲ್ಲಿ ತೇಜದ ಮನೆ ನಾಸ, ಜಿವ್ವೆ, ಚಕ್ಷು, ತ್ವಕ್ ಮತ್ತು ಶ್ರೋತ್ರ. ಇದು ನಾವು ಓದೋದಕ್ಕೆ ಇದು ಕಾಯಿ ಕರೆಕ್ಟಾಗಿ ಇಟ್ಕೊತ ಹೋಗಬೇಕು. ಯಾವತ್ತಂತಂದರೆ ಇಲ್ಲಿ ನಾವೇನಾದ ತೇಜದ ಮನೆಯಲ್ಲಿ ಪಂಚ ಜ್ಞಾನೇಂದ್ರಿಯ ಸೃಷ್ಟಿ, ಅಂದರೆ ಇಲ್ಲಿ ತೇಜದ ಮನೆಯಿಂದ ತೆಗೆದುಕೋಬೇಕು. ಆಕಾಶಭೂತದಲ್ಲಿದ್ದಂಥ ಇಲ್ಲಿ ಆಕಾಶಭೂತದಲ್ಲಿದ್ದಂಥ ತೇಜ
ಇದು ಆಕಾಶಭೂತದಲ್ಲಿದ್ದಂಥ ತೇಜ. ಆಕಾಶದ ಗುಣ, ಇಲ್ಲಿ ಆಕಾಶದ ಗುಣ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಶ್ರೋತ್ರೇಂದ್ರಿಯ. ಇಲ್ಲಿ ತನ್ನ ಮನೆಗೆ ತಾನು ಬರಲಿಕ್ಕೆ ಶ್ರೋತ್ರೇಂದ್ರಿಯ. ಈ ಥರ ಆಕಾಶಭೂತದಲ್ಲಿದ್ದಂಥ ತೇಜ ತನ್ನ ಮನೆಗೆ ತಾನು ಬರಲಿಕ್ಕೆ ಶ್ರೋತ್ರೇಂದ್ರಿಯ. ಈ ಥರ ಈ ಥರ ಇಲ್ಲಿ ಇಟ್ಟು ಇಲ್ಲಿ ಶ್ರೋತ್ರ ಕಿವಿ ಇಲ್ಲಿಡಬೇಕು. ಆಮೇಲೆ ವಾಯುಭೂತದಲ್ಲಿದ್ದಂಥ ತೇಜ ವಾಯುವಿನ ಗುಣ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಸ್ಪರ್ಶೇಂದ್ರಿಯ. ಇಲ್ಲಿ ಶ್ರೋತ್ರಿಯಗಣ, ಇಲ್ಲಿ ಮುಂದೇನು ಸ್ಪರ್ಶ ಬರಬೇಕಲ್ಲ, ಇಲ್ಲಿ ಸ್ಪರ್ಶೇಂದ್ರಿಯ. ವಾಯುಭೂತದಲ್ಲಿದ್ದಂಥ ತೇಜ ವಾಯುವಿನ ಗುಣ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಸ್ಪರ್ಶೇಂದ್ರಿಯ ಹುಟ್ಟಿತು. ವಾಯುಭೂತದಲ್ಲಿ ಇಲ್ಲಿ ಅದನ್ನು ವಾಯುಭೂತದಲ್ಲಿದ್ದಂಥ ತೇಜ ತನ್ನ ಮನೆಗೆ ತಾನು ಬರಲಿಕ್ಕೆ ಸ್ಪರ್ಶ ಅಲ್ಲ, ಇಲ್ಲಿ ತೊಕ್ಕಬೇಕು, ಇಲ್ಲಿ ಹುಟ್ಟಿತು. ಇಲ್ಲಿ ಸ್ವತಃ ಇಲ್ಲೇನಾಗ್ತದೆ ಚಕ್ಷುಷೇಂದ್ರಿಯ ತಾನೇ ಇಲ್ಲೇ ಇದೆ, ಇಲ್ಲಿ ಚಕ್ಷುಷು ಸ್ವತಃ ತಾನೇ ಚಕ್ಷುಷ ಆಯಿತು. ಇನ್ನು ಆಪಭೂತದಲ್ಲಿದ್ದಂಥ ತೇಜ, ಇಲ್ಲಿ ಇಲ್ಲಿ ತೇಜ ಆಪದ ಗುಣ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಜಿಹ್ವೆ, ಇಲ್ಲಿ ಜಿಹ್ವೆ ಹುಟ್ಟಿಕೊಂಡಿತು. ಇವಾಗ ನೋಡಿ, ಆಮೇಲೆ ಪೃಥ್ವೀಭೂತದಲ್ಲಿ, ಇಲ್ಲಿ ಪೃಥ್ವೀಭೂತದಲ್ಲಿದ್ದಂಥ ತೇಜ ಪೃಥ್ವಿಯ ಗುಣ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಘ್ರಾಣೇಂದ್ರಿಯ, ಇಲ್ಲಿ ನಾಸ ಘ್ರಾಣ. ಪೃಥ್ವೀಭೂತದಲ್ಲಿದ್ದಂಥ ತೇಜದ ತನ್ನ ಮನೆಗೆ ತಾನು ಬರಲಿಕ್ಕೆ ಇಲ್ಲಿ ನಾಸ. ಇವಾಗ ನೋಡ್ರಿ, ಇಲ್ಲಿ ನಾಸ, ಜಿಹ್ವೆ, ಚಕ್ಷು, ತ್ವಕ್ ಮತ್ತು ಶ್ರೋತ್ರ. ಈ ಥರ ಅದನ್ನು ಹೆಂಗೆ ಇಲ್ಲಿ ಹೇಳಿದ್ದಾರೆ, ಅವರು ಹೇಳಿದ್ದಾರೆ, ನೀವು ನೋಡ್ತಾರೆ. ಈ ಪ್ರಕಾರ ತೇಜದಲ್ಲಿ ಪಂಚ ಜ್ಞಾನೇಂದ್ರಿಯಗಳಾದಂಥ, ಇಲ್ಲಿ ಪಂಚಜ್ಞಾನೇಂದ್ರಿಯಗಳು ಇಲ್ಲಿ ಬರ್ತಿದ್ದೆ ನೋಡಿ, ಪಂಚಜ್ಞಾನೇಂದ್ರಿಯಗಳಾದಂಥ ಶ್ರೋತೃ ಅಂದರೆ ಇಲ್ಲಿ ಶ್ರೋತೃ, ತ್ವಕ್, ಚಕ್ಷು, ಇಲ್ಲದಲ್ಲ ಚಕ್ಷು ಸ್ವತಃ ಚಕ್ಷು ತಾನೇ ಆಮೇಲೆ ಜಿಹ್ವೆ, ಆಮೇಲೆ ನಾಸ. ಈ ಥರ ಹುಟ್ಕೊಂಡಿದ್ದು. ಈ ಥರ ಒಂದೇ ಇವಾಗ ನೋಡಿ, ಈ ಥರ ಕಾಣಿಸ್ತಾ ಇದನ್ನು ನೀವು ನೋಡ್ಕೊರಿ. ಈ ಥರ ಇದು ಯಾವುದು ಆದಮೇಲೆ ಇನ್ನು ಇದೇ ಥರ ಆಕಾಶದ ಮನೆಯಲ್ಲಿ ಮನಃಪಂಚಕಗಳ ಸೃಷ್ಟಿಯಾಗುತ್ತೆ. ಇದೇ ಥರ ಇದು ಹೆಂಗಾಯ್ತು ಅದೇ ಥರ. ಆಮೇಲೆ ವಾಯು ಮನೆಯಲ್ಲಿ ಪಂಚ ಪ್ರಾಣತತ್ವ, ಪ್ರಾಣೋಪಾನ ವ್ಯಾನೋದಾನ ತತ್ವಗಳು ಅದೇ ಥರ ಸೃಷ್ಟಿಯಾಗುತ್ತವೆ. ಅದೇ ಥರ ತೇಜದ ಮನೆಯಲ್ಲಿ ಪಂಚ ಜ್ಞಾನೇಂದ್ರಿಯಗಳ ಸೃಷ್ಟಿಯಾಗುತ್ತದೆ. ಆಪದ ಮನೆಯಲ್ಲಿ ಪಂಚ ತನ್ಮಾತ್ರೆಗಳ, ಇಲ್ಲಿ ಆಪದ ಮನೆಯಲ್ಲಿ ಪಂಚ ತನ್ಮಾತ್ರೆಗಳ ಸೃಷ್ಟಿಯಾಗುತ್ತವೆ. ಪೃಥ್ವಿ ಮನೆಯಲ್ಲಿ ಪಂಚ ಕರ್ಮೇಂದ್ರಿಯಗಳ ಸೃಷ್ಟಿ. ಅದನ್ನು ಹೆಂಗಾಗುತ್ತೆ ಅಂದರೆ ಈ ಥರ ಸಮಾನವಾದ ಈ ಥರ ಸೃಷ್ಟಿಯಾಗುತ್ತೆ. ಇದನ್ನು ನಾವು ನೋಡೋಣ ಇವಾಗ ಹೆಂಗಾಗುತ್ತೆ ಅಂದರೆ, ಈಗ ಪೃಥ್ವಿ ಮನೆಯಿಂದ ತೆಗೆದುಕೊಳ್ಳೋಣ. ಆಕಾಶಭೂತದಲ್ಲಿದ್ದಂತಹ ಪೃಥ್ವಿ, ಈಗ ಪೃಥ್ವಿ ಮನೆಯಲ್ಲಿ ಇದು ಪೃಥ್ವಿ ಮನೆ ತೆಳಗಡೆ, ಆಕಾಶದ ಮನೆಯಲ್ಲಿದ್ದಂಥ ಪೃಥ್ವಿ ಇಲ್ಲಿ ಇದೆ. ಆಕಾಶದ ಮನೆಯಲ್ಲಿ ಇಲ್ಲಿ ಪೃಥ್ವಿ, ಇದು ಪೃಥ್ವಿ ಬಣ್ಣ ಸುವರ್ಣ ಬಣ್ಣ ಅಂತ ಹೇಳಿದ್ದಾನೆ. ಆಕಾಶಭೂತದಲ್ಲಿದ್ದಂಥ ಪೃಥ್ವಿ ಆಕಾಶದ ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ವಾಕೇಂದ್ರಿಯ ಹುಟ್ಟಿತು. ಇಲ್ಲಿ ವಾಕದ ನೋಡಿ, ಇಲ್ಲೇ ಬರ್ದಿದ್ದೀನಲ್ಲ, ಇಲ್ಲಿ ವಾಕ್, ಪಾಣಿ, ಪಾದ, ಪಾಯ, ಉಪಸ್ಥ. ಇದು ಆಕಾಶಭೂತದಲ್ಲಿದ್ದಂಥ ಪೃಥ್ವಿ ಆಕಾಶದ ಭಾಗ, ಇದರದೇ ಒಂದು ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ, ತನ್ನ ಮನೆಗೆ ತಾನು, ಇದು ತಂದ ಮನೆಯಲ್ಲ ಬರಲಿಕ್ಕೆ ವಾಕೇಂದ್ರ, ವಾಕ್ ಮಾತಾಡ್ತೀವಲ್ಲ ಅದನ್ನು ಮುಟ್ಕೊಳ್ತು. ಅದೇ ಥರ ವಾಯುಭೂತದಲ್ಲಿ ಇಲ್ಲಿ ಅದಲ್ಲ, ವಾಯುಭೂತದಲ್ಲಿದ್ದಂಥ ಪೃಥ್ವಿ, ಇದನ್ನು ಪೃಥ್ವಿನೇ ವಾಯು ಭಾಗವನ್ನು ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಇದೇನಂತಾರೆ, ವಾಯುಭೂತದಲ್ಲಿದ್ದ ಪೃಥ್ವಿ ವಾಯು ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಪಾಣಿ, ಕೈ, ಇದು ಕೈ ಹುಟ್ಕೊಂಡಿತ್ತು ಇವಾಗ. ಆಮೇಲೆ ತೇಜಭೂತ, ಇದು ತೇಜಭೂತ, ಇಲ್ಲೇದಲ್ಲೇ ತೇಜಭೂತ, ಇಲ್ಲೇ ನೋಡಿ ತೇಜಭೂತ, ಇದು ಪೃಥ್ವಿಯ ಇದು ತೇಜಭೂತದಲ್ಲಿದ್ದಂಥ ಪೃಥ್ವಿ, ಇದು ಪೃಥ್ವಿ ತೇಜದ ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಪಾದ, ತನ್ನ ಮನೆಗೆ ತಾನು ಬರಲಿಕ್ಕೆ ಇಲ್ಲಿ ಪಾದ ಹುಟ್ಕೊಳ್ತು. ಆಮೇಲೆ ಆಪಭೂತದಲ್ಲಿ, ಇಲ್ಲಿ ಆಪಭೂತ, ಇಲ್ಲಿ ಅದನ್ನು ಆಪಭೂತದಲ್ಲಿದ್ದಂಥ ಇದನ್ನೇ ಪೃಥ್ವಿ ಆಪದ ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಪಾಯ ಹುಟ್ಟುಕೊಂಡಿತು. ಇನ್ನು ಸ್ವತಃ ಪೃಥ್ವಿ ಇನ್ನು ಅದು ತನ್ನ ಮನೆಗೆ ಅದು ಅದಕ್ಕೆ ಸ್ವತಃ ಪೃಥ್ವಿ ಮನೆಯಲ್ಲಿ
ಸ್ವತಃ ಪೃಥ್ವಿ ಉಪಸ್ಥ ಅಂತ ಅನ್ಕೊಂಡು ಇದು ಇಲ್ಲಿ ಉಪಸ್ಥದಲ್ಲಿ ಉಪಸ್ಥ ಅನಿಸ್ಕೊಳ್ತು. ಹೀಗೆ ಈ ಪ್ರಕಾರ ಇದು ಪೃಥ್ವಿ ಮನೆಯಲ್ಲಿ ಮನೆಯಲ್ಲಿ ಪಂಚಕರ್ಮೇಂದ್ರಿಯಗಳಾದಂಥ ಪಾಣಿ ವಾಕ್ ಪಾಣಿ ಪಾದ ಪಾಯಿ ಉಪಸ್ಥಗಳು ಈ ಥರ ಹುಟ್ಕೊಂಡಿದ್ದು. ಇಲ್ಲಿ ತೇಜದ ಮನೆಯಲ್ಲಿ ಯಾವ ಥರ ಬಂತು, ಈ ಥರ ಪೃಥ್ವಿ ಮನೆಯಲ್ಲಿ ಹೆಂಗೆ ಬಂತು ನೀವ ನೋಡ್ರಿ ಇವಾಗ ಈ ಥರ ಕರೆಕ್ಟಾಗಿ. ನಾನು ಇಲ್ಲಿ ಓದೋದಕ್ಕೆ ಇಲ್ಲಿ ಕಾಯಿ ಇಡೋದಕ್ಕೆ ಅದೇ ಕರೆಕ್ಟ್ ಆಗಬೇಕು. ಆಮೇಲೆ ಇನ್ನು ಆಪದ ಮನೆಯಲ್ಲಿ ಪಂಚ ತನ್ಮಾತ್ರಗಳ ಸೃಷ್ಟಿ. ಇನ್ನು ಆಪದ ಮನೆ ಯಾವುದು? ಇದು ಆಪದ ಮನೆ. ಇದು ಆಪ ಅಂದರೆ ನೀರು. ಇಲ್ಲಿ ಆಕಾಶದ ಭೂತದಲ್ಲಿದ್ದಂಥ ಫಸ್ಟ್ ಇಲ್ಲಿ ಮೇಲ್ಗಡೆ ಆಕಾಶಭೂತದಲ್ಲಿ ಆಪ ಇದೆಯಲ್ವ, ಈ ಆಕಾಶಭೂತದಲ್ಲಿದ್ದಂಥ ಆಪ ಆಕಾಶದ ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಶಬ್ದ ಹುಟ್ಟುಕೊಳ್ಳುತ್ತೆ. ಇಲ್ಲದ ಶಬ್ದ, ಇಲ್ಲದ ನೋಡಿ, ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ, ಇದು ಆಪದ ಭಾಗಗಳಿವೆ. ಶಬ್ದ ಹುಟ್ಟುಕೊಂಡು ಅದೇ ಥರ ವಾಯುಮನೆಯಲ್ಲಿದ್ದಂಥ ಆಪ, ಇಲ್ಲಿ ಎರಡನೇದು ವಾಯುಮನೆಯಲ್ಲಿ, ಇಲ್ಲಿ ಆಪ ಇದೆ ಅಲ್ವ, ಈ ವಾಯುಮನೆಯಲ್ಲಿದ್ದಂಥ ಆಪ ವಾಯುವಿನ ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಸ್ಪರ್ಶ, ಇಲ್ಲಿ ಸ್ಪರ್ಶ ಹುಟ್ಟುಕೊಳ್ತು. ಅದೇ ಥರ ತೇಜದ ಮನೆಯಲ್ಲಿ, ಇದು ತೇಜದ ಮನೆಯಲ್ಲಿ ಇದ್ದಂಥ ಆಪ ತೇಜದ ಭಾಗ ತೆಗೆದುಕೊಂಡು ಇದರದೇ ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾನು, ಇದು ತನ್ನದೇ ಆದಂಥ ಮನೆಗೆ ಬರಬೇಕಾದ್ರೆ ರೂಪ ಹುಟ್ಟುಕೊಂಡಿತ್ತು. ಇನ್ನು ಸ್ವತಃ ಆಪ ರಸ ಅಂತ ಅನಿಸ್ಕೊಳ್ತದೆ, ಅಲ್ಲೇ ಅದ. ಇನ್ನು ಮುಂದೆ ಇಲ್ಲಿ ಬರಬೇಕಿನ್ನು ಮುಂದೆ ಸ್ವತಃ ಆಪ ರಸ ಅಂತ ಅನಿಸ್ಕೊಳ್ತು. ಇನ್ನು ಪೃಥ್ವೀಭೂತದಲ್ಲಿದ್ದಂಥ ಆಪ ಪೃಥ್ವಿಯ ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಗಂಧ ಹುಟ್ಟುಕೊಳ್ತು. ಹೀಗೆ ಆಪದ ಮನೆಯಲ್ಲಿ ಪಂಚ ತನ್ಮಾತ್ರಗಳಾದಂಥ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಹುಟ್ಟುಕೊಂಡಿದ್ದವು. ಇನ್ನು ನಮಗೇನು ಬೇಕಾಗಿದೆ ಅಂದರೆ ಇನ್ನು ವಾಯುಮನೆಯಲ್ಲಿ ಮತ್ತು ಮನಃಪಂಚಕಗಳಾದಂಥ ಆಕಾಶದ ಮನೆಯಲ್ಲಿ ಇಲ್ಲಿ ಕಾಯಿಗಳು ಹೆಂಗೆ ಬರ್ತಾವೆ ಅಂತ ಅನ್ನೋದು ನೋಡೋಣ. ಇದೇ ಥರ ಮುಂದೆ ಈ ಪ್ರಕಾರ ಆಪದ ಮನೆಯಲ್ಲಿ ಪಂಚ ತನ್ಮಾತ್ರಗಳಾದ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಹುಟ್ಟುಕೊಂಡವು. ಇನ್ನು ನೆಕ್ಸ್ಟ್ ವಾಯುವಿನ ಮನೆಯಲ್ಲಿ ಪಂಚಪ್ರಾಣಗಳ ಸೃಷ್ಟಿ. ವಾಯುವಿನ ಮನೆಯಲ್ಲಿ ಇಲ್ಲಿ ಪಂಚಪ್ರಾಣಗಳ ಸೃಷ್ಟಿ ಹೆಂಗಂದರೆ ಆಕಾಶಭೂತದಲ್ಲಿದ್ದಂಥ ವಾಯು ಆಕಾಶದ ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಸಮಾನ ವಾಯು ಹುಟ್ಟುಕೊಂಡಿತು. ಅದೇ ತರಹ ವಾಯುಭೂತ ಸ್ವತಃ ತಾನು ಉದಾನ ವಾಯು ಅನಿಸ್ಕೊಂಡಿತು ಅದಲ್ವಾ ಸ್ವತಃ. ಆಮೇಲೆ ತೇಜದ ಮನೆಯಲ್ಲಿದ್ದಂಥ ವಾಯು ತೇಜದ ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಪ್ರಾಣವಾಯು ಹುಟ್ಟುಕೊಂಡಿತು. ಇನ್ನು ಇಲ್ಲಿ ಆಪದ ಮನೆಯಲ್ಲಿದ್ದಂಥ ವಾಯು ಆಪದ ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಅಪಾನವಾಯು ಹುಟ್ಟುಕೊಂಡಿತು. ಇಲ್ಲಿ ಪೃಥ್ವಿ ಮನೆಯಲ್ಲಿದ್ದಂಥ ವಾಯು ಪೃಥ್ವಿ ಭಾಗ ತೆಗೆದುಕೊಂಡು ಇಲ್ಲಿದು ಭಾಗ ಸ್ವಲ್ಪ ತಗೊಂಡು ಬರ್ತದದು ತನ್ನ ಮನೆಗೆ ತಾನು ಬರಲಿಕ್ಕೆ ಪ್ರಾಣವಾಯು ಹುಟ್ಟುಕೊಂಡಿತ್ತು. ಹೀಗೆ ವಾಯುವಿನ ಮನೆಯಲ್ಲಿ ಪಂಚ ಪ್ರಾಣೇಂದ್ರಿಯಗಳಾದ ಸಮಾನವಾಯು, ಸಮಾನ, ಉದಾನ, ವ್ಯಾನ, ಅಪಾನ, ಪ್ರಾಣೋಪಾನ, ವ್ಯಾನೋದಾನ, ಸಮಾನ ಈ ಪಂಚ ಪ್ರಾಣೇಂದ್ರಿಯಗಳು ಆ ವಾಯು ತತ್ವದಲ್ಲಿ ಹುಟ್ಟುಕೊಂಡಿರ್ತವೆ. ಇನ್ನು ಒಂದು ಉಳಿತು, ಇನ್ನು ಯಾವುದು ಅಂತಂದರೆ ಇನ್ನು ಆಕಾಶದ ಮನೆಯಲ್ಲಿ. ಇವಾಗ ಆಕಾಶದ ಮನೆಯಲ್ಲಿ ಮನಃಪಂಚಕಗಳ ಸೃಷ್ಟಿ. ಅದನ್ನು ಹೆಂಗಾಗುತ್ತೆ ಅಂತಂದರೆ ಈಗ ಸ್ವತಃ ಆಕಾಶ ಇಲ್ಲಿ ತಾನು ಸ್ವತಃನೇ ಏನು ಅನಿಸ್ಕೊಳ್ತದ ಅಂತಃಕರಣ ಅಂತ ಅನಿಸ್ಕೊಳ್ತದೆ. ಅದು ಯಾಕಂದರೆ ಅದು ಇಲ್ಲಿ ಅಂತಃಕರಣ. ಯಾಕಂದರೆ ಆಕಾಶದಲ್ಲಿ ಅಹಂಕಾರ, ಚಿತ್ತ, ಬುದ್ಧಿ, ಮನಸ್ಸು ಮತ್ತು ಅಹಂಕಾರ ಇವು ಮನಃಪಂಚಕಗಳು. ಇದು ಇಲ್ಲಿ ಇದೇ ಮನೆಯಲ್ಲಿ ಇದೆ, ಇದು ಸ್ವತಃ ಅಂತಃಕರಣ ಅಂತ ಅನಿಸ್ಕೊಳ್ತದೆ. ಇನ್ನು ಈ ಮನೆಯಲ್ಲಿದ್ದಂಥ ಅಂದರೆ ವಾಯುಭೂತದಲ್ಲಿದ್ದಂಥ ವಾಯುಮನೆಯಲ್ಲಿದ್ದಂಥ ಆಕಾಶ, ಇದು ವಾಯುವಿನ ಮನೆಯಲ್ಲಿದ್ದಂಥ ಇದು ಆಕಾಶ ವಾಯುವಿನ ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾನೇ ಬರಲಿಕ್ಕೆ ಮನಸ್ಸು ಹುಟ್ಟುತ್ತದೆ. ಈಗ ತೇಜದ ಮನೆಯಲ್ಲಿದ್ದಂಥ ಆಕಾಶ ತೇಜದ ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಬುದ್ಧಿ ಹುಟ್ಟುಕೊಳ್ತದೆ. ಈಗ ಆಕಾಶ ಇಲ್ಲೇನು ಮಾಡ್ತದೆ, ಆಪಭೂತದಲ್ಲಿದ್ದಂಥ ಆಕಾಶ ತನ್ನದ ಭಾಗ ತೆಗೆದುಕೊಂಡು ಆಕಾಶದ ತೇಜಭೂತದಲ್ಲಿದ್ದಂಥ ಆಪದ ಮನೆಯಲ್ಲಿದ್ದಂಥ ಆಕಾಶ ತೇಜದ ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಗಂಧ ಹುಟ್ಟುಕೊಳ್ತದೆ, ಇದು ಚಿತ್ತ ಹುಟ್ಟುಕೊಳ್ತದೆ. ಆಮೇಲೆ ಇಲ್ಲಿ ಸ್ವತಃ ಪೃಥ್ವಿ ಭಾಗದಲ್ಲಿದ್ದಂಥ ಇಲ್ಲಿ ಮುಂದೆ ಇಲ್ಲಿ ಅದನ್ನು ಪೃಥ್ವಿ ಭಾಗ ಮನೆಯಲ್ಲಿದ್ದಂಥ ಆಕಾಶ, ಇಲ್ಲಿ ಪೃಥ್ವಿ ಮನೆಯಲ್ಲಿದ್ದಂಥ ಆಕಾಶ ಪೃಥ್ವಿ ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾನು ಪೃಥ್ವಿಯ ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಅಹಂಕಾರ ಹುಟ್ಟುಕೊಳ್ತದೆ. ಹೀಗೆ ಆಕಾಶದ ಮನೆಯಲ್ಲಿ ಏನದ ಮನಃಪಂಚಕಗಳಾದಂಥ ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ
ಈ ಭಾಗಗಳನ್ನು ಹುಟ್ಟುತ್ತಾವೆ. ಈಗ ಇಲ್ಲಿಗೆ ಏನಾಯಿತು, ಇಲ್ಲಿಗೆ ಈ ಒಂದು ಸಮಾನವಾದಂಥ ಸೃಷ್ಟಿ ಈ ಒಂದು ಕ್ರಮ ಆಯಿತು. ಇವಾಗ ನಾವು ಪಂಚಭೂತಗಳ ಸ್ಮರಣೆ ಹೆಂಗೆ ಮಾಡಬೇಕು ಅನ್ನೋದು ಮುಂದಿನ ಭಾಗದಾಗ ನೋಡೋಣ. ಈ ಒಂದು ಸಮಾನವಾದಂಥ ಸೃಷ್ಟಿ ಆಯಿತು. ನೀವು ನೋಡ್ಕೊರಿ, ಇದೆಲ್ಲ ಸರಿಯಾಗಿ ಸಮಾನವಾದಂಥ ಸೃಷ್ಟಿ ಇಲ್ಲಿದೆಯಲ್ಲ, ವಿಚಾರ ಸಮಸೃಷ್ಟಿ ಈ ಥರ. ಇನ್ನು ಮುಂದೆ ಇಲ್ಲಿ ಪಂಚಮಹಾಭೂತಗಳ ಸ್ಮರಣೆ, ಇಲ್ಲಿ ಪಂಚಭೂತಗಳ ಸ್ಮರಣೆ ಹೆಂಗೆ ಮಾಡಬೇಕು, ಅಂತರ್ಯಾಮಿ ಭಗವತ್ ರೂಪ ಯಾವುದು, ದೇವತೆಯರು ಯಾರು ಅಂತ ಅನ್ನೋದು ನಾವು ಮುಂದಿನ ಭಾಗ ನೋಡೋಣ. ಮಧ್ವಾಂತರದ ಶ್ರೀಕೃಷ್ಣ ಅರ್ಪಣಮಸ್ತು.